Hello guys, welcome back to my YouTube channel. Hope ellaru chennagidira anta ankontini. And appu kadeyindanu hi ante avanu hi heltidane. Hi maduma. Hi. Avanu kai matra putputani kai. Okay bangari ಆಟ ಆಡ್ಕೋ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ತಮ್ನೇಲಲ್ಲಿ ನೀವೆಲ್ಲರೂ ನೋಡಿದ್ದೀರಾ. ಮೀಶೋ ಹಾಲ್ ಮಾಡ್ತಾ ಇದ್ದೀನಿ, ಅದರಲ್ಲೂ ಹಾನೆಸ್ಟ್ ರಿವ್ಯೂ ಮಾಡ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಅನಿಸಿರುತ್ತೆ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು ಅಷ್ಟು ಕ್ವಾಲಿಟಿ ಇರುತ್ತಾ ಮತ್ತು ಅಷ್ಟೇ ಕ್ವಾಂಟಿಟಿ ಇರುತ್ತಾ ಅಂತ ಕೆಲವೊಬ್ರಿಗೆ ಅನಿಸಿರುತ್ತೆ, ಸ್ಪೆಷಲಿ ಮೀಶೋದಲ್ಲಿ. ಸೊ ಅಷ್ಟು ಕಮ್ಮಿ ಪ್ರೈಸ್ಗೆ ಅಷ್ಟು ಚೆನ್ನಾಗಿ ಬರುತ್ತಪ್ಪ ಪ್ರಾಡಕ್ಟ್ಸ್ ಅಂತ ಡೌಟ್ ಇರುತ್ತೆ. ನಾನು ಇಷ್ಟು ದಿನ ತೊಗೊಂಡಿರೋದ್ರಲ್ಲಿ ನಾನು ತುಂಬಾ ಕಮ್ಮಿ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು. ಬಟ್ ಕೆಲವೊಂದು ಮನೆಗಳಿಗೆ ಐಟಮ್ಸ್ ತೊಗೊಳ್ತೀನಲ್ವ, ಸೊ ಅದರಲ್ಲಿ ನನಗೆ ಯಾವತ್ತೂ 1-2 ಆಗಿರ್ಬೋದೇನೋ, ಅಂದರೆ ಕ್ವಾಲಿಟಿ ಅಲ್ಲ ಕ್ವಾಂಟಿಟಿಯಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬೋದೇ ಹೊರತು. ಸೊ ಅದನ್ನು ಬಿಟ್ಟರೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಅದರಲ್ಲೂ ಅಷ್ಟು ಕಮ್ಮಿ ಪ್ರೈಸಲ್ಲಿ ಅಷ್ಟು ಚೆನ್ನಾಗಿರೋ ಕ್ವಾಲಿಟಿ ಕಳಿಸ್ತಾರೆ ಅಂದರೆ ತೊಗೊಳ್ಳಿ. ನೀವು ಮೀಶೋದಲ್ಲಿ ತೊಗೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ನಾನಿವಾಗ ಒಂದು 7-8 ಪಾರ್ಸಲ್ನ ಆರ್ಡ್ರ್ ಮಾಡಿದ್ದೆ. ಈ ವಿಡಿಯೋ ಮಾಡಬೇಕು ಅಂತಲೇ ಆರ್ಡ್ರ್ ಮಾಡಿದ್ದೆ. ಅದ್ರ ಜೊತೆಗೆ ಮನೆಗೆ ಸ್ವಲ್ಪ ಐಟಮ್ಸ್ಗಳು ಬೇಕಿತ್ತು. ನನಗೆ ಡೆಕೋರೇಷನ್ ಮಾಡೋಕ್ಕಂದ್ರೆ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರನೇ ಕೆಲವೊಂದು ಪಾರ್ಸಲ್ಗಳನ್ನ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇನ್ನೂ ನಾನು ಓಪನ್ ಮಾಡಿಲ್ಲ. ಇನ್ನೊಂದು ಪಾರ್ಸಲ್ ಬರಬೇಕು, ಇನ್ನು 2 ಪಾರ್ಸಲ್ ಬರಬೇಕಿತ್ತು ಅಂತ ವೆಯ್ಟ್ ಮಾಡ್ತಿದ್ದೆ ವೀಡಿಯೋ ಮಾಡೋದಕ್ಕೆ. ಇವಾಗ ಬಂತು ಜಸ್ಟು, ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಎಸ್, ಲೇಟ್ ಮಾಡೋದು ಬೇಡ, ವೀಡಿಯೋ ಸ್ಟಾರ್ಟ್ ಮಾಡೋಣ. ನನ್ನ ಮೊದಲನೇ ಪಾರ್ಸಲ್ ಬಂದಿದೆ. ಕೆಲವೊಂದು ನಾನು ಓಪನ್ ಮಾಡಿದ್ದೀನಿ, ಇನ್ನು ಕೆಲವೊಂದು ನಾನು ಓಪನ್ ಮಾಡಿಲ್ಲ. ಅಪ್ಪು ಲೈಕ ಇಬ್ಬರು ತರಲೆ ಮಾಡ್ತಾವ್ರೆ ಗೈಸ್. ಇಲ್ಲಿ ಲೈಕನಾ ಹೊಡಿತೀನಿ ಅನ್ನೋಳಿಗೆ. ಹಾಂ ಓಕೆ, ನಾವು ಪಾರ್ಸಲ್ ಓಪನ್ ಮಾಡೋಣ ಈಗ. ಸೊ ಇದು ಬಂದು ಸ್ಟೋರೇಜ್ ಬಾಕ್ಸು ಫ್ರಿಜ್ದು. ನಾನು ಇನ್ನೊಂದು ಮಿಸ್ಟೇಕ್ ಏನು ಮಾಡಿಬಿಟ್ಟಿದ್ದೀನಿ ಅಂದರೆ, ಅಪ್ಪ ಸೌಂಡ್ ಮಾಡಬೇಡ ಬಂಗಾರಿ. ಸೊ ನಾನೇನು ಮಾಡಿಬಿಟ್ಟಿದ್ದೀನಿ ಒಂದು ಮಿಸ್ಟೇಕು ಅಂದರೆ, ಹೋದ ಸಲ ಮೀಶೋ ಟಾಪ್ಸ್ ಕಲೆಕ್ಷನ್ ಮಾಡಿದ್ನಲ್ಲ, ಅದರಲ್ಲಿ ನಾನು ನಿಮಗೆ ಸೈಡಲ್ಲಿ ಫೋಟೋಸ್ ಹಾಕ್ತೀನಿ ವಿತ್ ಅಮೌಂಟ್ ಎಷ್ಟಿದೆ ಅಂತ ಹೇಳಿದೆ. ಬಟ್ ಐ ಆಮ್ ಸಾರಿ, ನಾನು ಮರ್ತೋದೆ. ನಾನು ಅದನ್ನು ಮರ್ತೋದೆ. ಬಟ್ ಈ ವಿಡಿಯೋದಲ್ಲಿ ನಾನು ಮರೆಯೋದಿಲ್ಲ. ಎಷ್ಟು ಪ್ರೈಸು, ಎಷ್ಟು ಕ್ವಾಂಟಿಟಿ, ಎಷ್ಟು ಚೆನ್ನಾಗಿರುತ್ತೆ, ಫೋಟೋದಲ್ಲಿ ಹೇಗಿದೆ ಮತ್ತು ನನಗೆ ಆಫ್ಲೈನಲ್ಲಿ ಹೇಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಸೊ ಅದೊಂದು ನಾನು ಮಿಸ್ಟೇಕ್ ಮಾಡಿದ್ದೆ. ಒಬ್ಬರು ಕಮೆಂಟ್ ಮಾಡಿದರು, ಎಷ್ಟು ಕ್ಯೂಟಾಗಿ ಕಮೆಂಟ್ ಮಾಡಿದರು ಗೊತ್ತವರು, ಅಚ್ಚುಮ ಅಂತ ಕ್ಯೂಟಾಗಿ. ನಂಗೆ ಯಾರಾದರೂ ಅಚ್ಚುಮ ಅಂದರೆ ಖುಷಿ ಆಗೋಗುತ್ತೆ. ನನಗೆ ವಾವ್, ಸೇಮ್ ಗೈಸ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದೇ ಥರನೇ ಬಂದಿದೆ. ಪ್ಯಾಕೇಜಿಂಗು ನೀವು ನೋಡ್ಬೋದು ಎಷ್ಟು ಕ್ಲೀನಾಗಿ ಮಾಡ್ಕೊಟ್ಟಿದ್ದಾರೆ. ಸೊ ಇದು ಕ್ಯಾಪ್ಸು. ಆ್ಯಂಡ್ ಇಲ್ಲಿ ಅಪ್ಪು ಮತ್ತು ಲೈಕ ಇಬ್ಬರು ತರಲೆ ಮಾಡ್ತಿದ್ದಾರೆ. ಅವ್ರನ್ನ ನೋಡ್ಕೊಂಡು ವೀಡಿಯೋ ಮಾಡಬೇಕಲ್ಲ. ವಾವ್ 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 ವಾವ್, ಸೂಪರಾಗಿದೆ ಗೈಸ್ ಕ್ವಾಲಿಟಿ. ಸೊ ಇದ್ರ ಕ್ವಾಂಟಿಟಿ ಬಂದು 6 ಅಂತ ಹಾಕಿದ್ರು ಫೋಟೋದಲ್ಲಿ. ಇಲ್ಲಿ 6 ಬಂದಿದೆ, ನೀವು ನೋಡ್ಬೋದು. ಇದು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡೋದಕ್ಕೆ ಅಂತ ನಮ್ಮಮ್ಮ ಕೇಳ್ತಾಯಿದ್ರು, ತರಿಸು ಅಂತ. ನಾನು ಮರ್ತು ಹೋಗ್ತಾಯಿದ್ದೆ. ಫೈನಲಿ ಇವಾಗ ತರಿಸಿದ್ದೀನಿ ನೋಡಿ, 6 ಬಂದಿದೆ. ಅದ್ರ ಜೊತೆಗೆ ಇದನ್ನು ಕೂಡ ಕೊಟ್ಟಿದ್ದಾರೆ. ನೈಸ್, ಥ್ಯಾಂಕ್ ಯು ಮೀಶೋ. ಸೊ ಇದು ಸ್ಕ್ಯಾಮ್ ಇಲ್ಲ. ಸೊ ಇದು 6 ಅಂತ ಫೋಟೋದಲ್ಲಿ. ನೆಕ್ಸ್ಟ್ ಒನ್ಗೆ ಹೋಗೋಣ ಇವಾಗ. ಮಾಮ್ಸ್ ಕಿಚನ್. ಇದು ನಮ್ಮಮ್ಮ ಯಾವಾಗಲೂ ಅಡುಗೆ ಮನೆಯಲ್ಲೇ ಇರ್ತಾರಲ್ವ, ಸೊ ಅವ್ರಿಗೋಸ್ಕರ ಅಂತ ತರಿಸಿದ್ದೆ. ಮಾಮ್ಸ್ ಕಿಚನ್ ಅಂತ ಹಾಕೋಣ ಅಂದ್ಕೊಂಡು ತರಿಸಿದ್ದೆ. ಬಟ್ ನನಗಿದು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಗೈಸ್. ಇದು ಫೋಟೋದಲ್ಲಿ ನೋಡಿದಾಗ ಇಲ್ಲಿ ನೋಡಿ ಹಿಂದ್ಗಡೆ ಈ ಥರ ಒಂದು ರಟ್ಟದ ಮೇಲೆ ಕ್ರಾಫ್ಟ್ ಮಾಡಿದ್ದಾರೆ. ಬಟ್ ನೋಡಿ ಚೆನ್ನಾಗಿದೆ, ಕ್ಯೂಟಾಗಿದೆ, ಅದಕ್ಕೆಲ್ಲ ಏನಿಲ್ಲ. ಬಟ್ ಚಿಕ್ಕ ಆಯಿತು ಅಂತ ಅನ್ನಿಸ್ತು. ಇದು ಸ್ವಲ್ಪ ಬೇಜಾರಾಯಿತು, ಸ್ವಲ್ಪ ಲೈಟಾಗಿ 1%. ಯಾಕಂದರೆ ಇದು ತುಂಬ ಎಕ್ಸ್ಪೆಕ್ಟ್ ಮಾಡಿದೆ ಇದಕ್ಕೋಸ್ಕರ. ದಟ್ಸ್ ಓಕೆ, ಕ್ಯೂಟಾಗಿದೆ. ಮಾಮ್ಸ್ ಕಿಚನ್ 24x7 ಓಪನ್ ಅಂತ ಹಾಕಿದ್ದಾರೆ. ಐ ಲವ್ ಇಟ್. ಸೊ ನೆಕ್ಸ್ಟ್ ಒನ್, ಅಪ್ಪು ಇಲ್ಲೆಲ್ಲ ಗಲೀಜು ಮಾಡ್ಕೊಂಡು ಕುಂತಿದ್ದಾನೆ.
ಅಪ್ಪು ಇಲ್ಲಿ ಫುಲ್ಲು ಗಲೀಜು ಮಾಡ್ತಿದ್ದಾನೆ. ಅವನು ಎಲ್ಲ ಓಪನ್ ಮಾಡಿಬಿಟ್ಟಿದ್ದಾನೆ ಆಲ್ರೆಡಿ. ಸೊ ಇವಾಗ ನೆಕ್ಸ್ಟ್ ಒನ್ಗೆ ಹೋಗೋಣ. ನಾನು ಸಿಸರ್ ಎಲ್ಲ ಇಟ್ಟಿರ್ತೀನಿ, ಎಲ್ಲ ಒಂದೊಂದು ಕಡೆ ಹಾಕ್ಬಿಟ್ಟಿರ್ತಾರೆ ಇವ್ರುಗಳು. ಇದು ನಾನು ಯಾಕೆ ಆರ್ಡ್ರ್ ಮಾಡಿದ್ದೆ ಅಂತ ನಾನು ನಿಮಗೆ ನೆಕ್ಸ್ಟು ನನ್ನ ರೂಮ್ ಡೆಕೋರೇಷನ್ ಮಾಡಿದಾಗ ನಾನು ನಿಮಗೆ ಹೇಳ್ತೀನಿ. ಇದ್ರ ಪ್ರೈಸು ನೆನಪಿಲ್ಲ ನನಗೆ. ಇದನ್ನೆಲ್ಲ ತರಿಸಿ ಹಾಗೆ ಇಟ್ಬಿಟ್ಟಿದ್ದೆ, ನಾನು ಓಪನ್ ಮಾಡಿರಲಿಲ್ಲ, ಏನೂ ಇಲ್ಲ. ಒನ್ 2 3 4 5 6 7 8 9 ಬಂದಿದೆ. ಆ್ಯಂಡ್ ಇಲ್ಲಿ ಬಂದು ನೋಡಿ, ಅಪ್ಪು ಸೌಂಡ್ ಮಾಡ್ಬಿಡಮ್ಮ. ಆ್ಯಂಡ್ ಇದು ಶೆಲ್ ಹಾಕೋದು, 3 ಶೆಲ್ ಹಾಕಬೇಕು. ಶೆಲ್ಲೆಲ್ಲ ಅವ್ರು ಕೊಡೋಲ್ಲ, ನಾವೇ ಹಾಕಬೇಕು. ಇಲ್ಲಿ ಆನ್ ಆ್ಯಂಡ್ ಆಫ್ 2 ಇದೆ. ಇದಕ್ಕೆ ಫೋಟೋಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ತರಿಸ್ತೆ. ಮಾಮ ನೈಫು, ಇದಕ್ಕೆ ಫೋಟೋಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ತರಿಸ್ತೆ. ಐ ರಿಯಲಿ ಲವ್ ಇಟ್. ನಂಗೆ ತುಂಬ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಲೆಟ್ಸ್ ಓಪನ್ ಇಟ್. ವಾವ್ ಲವ್. ಇದು ತುಂಬ ದಿನದಿಂದ ಆರ್ಡರ್ ಮಾಡಬೇಕು ಅಂತ ಅನ್ಕೊತಿದ್ದೆ. ಬಟ್ ನನಗೂ ಸ್ವಲ್ಪ ಡೌಟ್ ಇತ್ತು ಹೇಗೆ ಬರುತ್ತೋ ಏನು ಅಂತ. ಆದ್ರೂ ಸರಿ ಓಕೆ ಟ್ರೈ ಮಾಡೇ ಬಿಡೋಣ ಅಂದ್ಬಿಟ್ಟು ತರಿಸ್ದೆ. ಇಲ್ಲಿ ಇವರು ಸ್ವಿಚ್ಚು ಕೂಡ ಕೊಟ್ಟಿದ್ದಾರೆ, ಮತ್ತು ಇದು ಶೆಲ್ ಹಾಕೋದು ಕೂಡ ಕೊಟ್ಟಿದ್ದಾರೆ. ಆನ್ ಆಗುತ್ತೋ ಇಲ್ಲವೋ ಗೊತ್ತಿಲ್ಲದೆ. ಓ, ಇದಕ್ಕೆ ಶೆಲ್ಲೇ ಹಾಕಬೇಕು ಅನಿಸುತ್ತೆ ಗೈಸ್. ನಾವು ಗೈಸ್ ಇದು ಸ್ವಿಚ್ ಅಂದರೆ ಇಲ್ಲಿ ಅಡ್ಯಾಪ್ಟರ್ ಜೊತೆ ಹಾಕಿದ್ರೆ ಆನ್ ಆಗ್ತಾ ಇದೆ. ಪವರ್ ಬ್ಯಾಂಕಲ್ಲಿ ಏನೋ ನನಗೆ ಗೊತ್ತಿಲ್ಲ. ಆ್ಯಂಡ್ ಐ ರಿಯಲಿ ಲವ್ ಇಟ್. ಇದು ನನ್ನ ಫೋಟೋಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಥ್ಯಾಂಕ್ ಯು ಮೀಶೋ. ಸೊ ಎಸ್ ಗೈಸ್, ನೀವು ನೋಡಿದ್ರಲ್ಲ, ಇದು ನನಗೆ ತುಂಬಾ ಇಷ್ಟ ಆಯಿತು. ಪರ್ಪಲ್ ಕಲರ್ ಇದೆ. ಇದಂತೂ ನಂಗೆ ಸಕ್ಕತ್ ಇಷ್ಟ ಆಯಿತು. ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ ಗೈಸ್. ಇದು ನೆಕ್ಸ್ಟು ಏನಾಗ್ಬಿಟ್ಟಿದೆ ಅಂದರೆ, ನಾನು ಆರ್ಡ್ರ್ ಮಾಡಿದ್ದೆ, ಬಟ್ ಅಪ್ಪು ಫುಲ್ಲು ಓಪನ್ ಮಾಡಿಬಿಟ್ಟಿದ್ದಾನೆ. ಅಕ್ಕ ರಿಸೀವ್ ಮಾಡ್ಕೊಂಡಿದ್ದು ನನ್ನ ಮನೇಲಿ ಇರಲಿಲ್ಲ ಅಂದ್ಬಿಟ್ಟು. ಬಟ್ ಇದು ನೋಡಿದ್ರೆ ಫುಲ್ಲು ಓಪನ್ ಮಾಡಿಬಿಟ್ಟು ಎಲ್ಲ ಚಿಲಿಪಿಲಿ ಮಾಡಿಬಿಟ್ಟವನೆ. ಆ್ಯಂಡ್ ಇದು ಬಂದು ನಾನು ತುಂಬ ಕಮ್ಮಿನೇ, ಇದು 150 ಏನೋ ನಾನು ತೊಗೊಂಡಿತ್ತು. ಎರಡು ಸೆಟ್ ಬಂತು, ಒಂದು ಬ್ಲೂ ಕಲರು, ಒಂದು ಯೆಲ್ಲೋ ಕಲರು. 6 ಬೌಲು 6 ಸ್ಪೂನು, ಟೋಟಲ್ 12 ಬೌಲು 12 ಸ್ಪೂನ್ ಬಂತು. ಆ್ಯಂಡ್ ಬ್ಲೂ ಕಲರ್ ಎಲ್ಲೋ ಇಟ್ಬಿಟ್ಟಿದ್ದಾನೆ ಅವನು, ಎಲ್ಲಿ ನನಗೆ ಸಿಗಲಿಲ್ಲ. ಅದು ಸದ್ಯಕ್ಕೆ ಇದು ಸಿಕ್ತು. ಕ್ವಾಲಿಟಿ ವೈಸ್ ಬೊಂಬಾಟ್. ಇದಕ್ಕೆ ಎಷ್ಟು ರೇಟ್ಸ್ ಕೊಡ್ಬೋದು ಅಂತ ನಾನು ನಿಮಗೆ ಹಾಕಿರ್ತೀನಿ. ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಪಾರ್ಸಲ್. ಇದು ಟೂತ್ ಬ್ರಷು ಮತ್ತು ಪೇಸ್ಟ್ ಇಡೋದಕ್ಕೆ ಅಂತ ತರಿಸಿದೆ. ಕ್ಯೂಟ್ ಆಗಿದೆ, ಬಟ್ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಯಾಕಂದರೆ ಇದು ನಾನು ನೋಡಿದಾಗ ಮೀಶೋಲಿ ಪ್ಯಾಕ್ ಆಫ್ 3 ಅಂತ ಇತ್ತು. ಬಟ್ ನಾನು ಅದು ಕ್ವಾಂಟಿಟಿ ಎಷ್ಟಿತ್ತು ಅಂತ ನಾನು ನೋಡೋಕ್ಕೆ ಹೋಗಿಲ್ಲ. ಪ್ಯಾಕ್ ಆಫ್ 3 ಅಲ್ವಾ, ಸೊ ಕ್ವಾಂಟಿಟಿ 3 ಇರುತ್ತೆ ಅಂತ ತರಿಸ್ಕೊಂಡೆ. ಬಟ್ ಇದು ಒಂದಕ್ಕೆ ನಾನು 147 150 ಏನೋ ಕೊಟ್ಟೆ. ಸಕ್ಕತ್ ಡಿಸಪಾಯಿಂಟ್ ಆಯಿತು. ಬಟ್ ಕ್ಯೂಟ್ ಆಗಿದೆ ಅಲ್ವಾ ಅಂದ್ಬಿಟ್ಟು ಇಟ್ಕೊಂಡೆ. ಇದರಲ್ಲಿ ಬ್ಲ್ಯಾಕ್ ಕಲರ್ ಒಂದಿದೆ, ಸೊ ಬ್ಲ್ಯಾಕ್ ಬರುತ್ತೆ ಅಂದ್ಕೊಂಡೆ, ಪಿಂಕ್ ಬಂತು. ದಟ್ಸ್ ಓಕೆ. ಹಿಂದ್ಗಡೆ ನಿಮಗೆ ಇಲ್ಲಿ ಪ್ಲಾಸ್ಟರ್ ಟೈಪ್ ಕೊಟ್ಟಿದ್ದಾರೆ, ಹೀಗೆ ಸ್ಟಿಕ್ ಮಾಡ್ಕೋಬೋದು ನೀವು. ಸೊ ನೆಕ್ಸ್ಟ್ ಪಾರ್ಸಲ್ ಅಪ್ಪುಮಾ. ಸೊ ನೆಕ್ಸ್ಟ್ ಪಾರ್ಸಲ್ ಓಪನ್ ಮಾಡ್ತಾ ಇದ್ದೀನಿ. ನಾನು ಬೇರೆ ಚಾಕು ತಗೊಂಡು ಟಪ ಅಂದೆ, ಒಳಗಡೆ ಡ್ಯಾಮೇಜ್ ಆಯ್ತು ಈಗ. ಥ್ಯಾಂಕ್ ಗಾಡ್ ಆಗಿಲ್ಲ. ವಾವ್, so beautiful, so elegant, just looking like a wow. White color, wow. So
ನೆಕ್ಸ್ಟ್ ಪ್ರಾಡಕ್ಟ್ ಈ ಬ್ಯಾಗು. ಇದಂತೂ ಸಖತ್ ಕ್ಯೂಟಾಗಿದೆ ಗೈಸ್. ನೋಡಿ ಇಲ್ಲೊಂದು ಚೈನು ಕೊಟ್ಟಿದ್ದಾರೆ, ಮತ್ತು ಇದು ಪರ್ಲ್ದು ಇದು ಕೊಟ್ಟಿದ್ದಾರೆ, ಮತ್ತು ಇದನ್ನು ಕೊಟ್ಟಿದ್ದಾರೆ ಬೆಲ್ಟು. ಒಳಗಡೆ ಸ್ಪೇಸ್ ಹೇಗಿದೆ ಅಂತ ನೋಡೋಣ. ವಾವ್, ಸ್ಪೇಸ್ ಇದೆ. ಅಂದರೆ ಇದರಲ್ಲಿ ಒಂದು ಮೊಬೈಲ್ ಇಟ್ಕೊಳ್ಬೋದು, ಚಾರ್ಜರ್ ಇಟ್ಕೊಳ್ಬೋದು. ಅದನ್ನು ಬಿಟ್ಟರೆ ಕೆಲವೊಂದು ಲಿಪ್ಸ್ಟಿಕ್ಕು ಆ ಥರ ಏನಾದರೂ ಇಟ್ಕೊಳ್ಬೋದು. ಅದನ್ನು ಬಿಟ್ಟು ಜಾಸ್ತಿ ಟಿಫನ್ ಬಾಕ್ಸ್ ಅದೆಲ್ಲ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಇದು ಕ್ಯೂಟಾಗಿದೆ. ಇದ್ರ ಪ್ರೈಸ್ ಕೇಳಿದ್ರೆ ನೀವು ಡೆಫಿನೆಟ್ಲಿ ಶಾಕ್ ಆಗ್ತೀರಾ, ಅಷ್ಟು ಕಮ್ಮಿ ಪ್ರೈಸ್ ಇದೆ. ತುಂಬ ಅಂದರೆ ಸಕ್ಕತ್ ಇಷ್ಟ ಆಯಿತು ನನಗೆ. ಕಲರ್ ಬಂದು ವೈಟ್ ಕಲರ್. ಇದು ಐ ಲವ್ ಇಟ್. ಸೊ ಥ್ಯಾಂಕ್ ಯು ಮೀಶೋ. ಸೊ ನೆಕ್ಸ್ಟ್ ಪಾರ್ಸಲ್ ಓಪನ್ ಮಾಡುವ ಸಮಯ. ಇನ್ನು ಲಾಸ್ಟ್ 2 ಪಾರ್ಸಲು. ಇದನ್ನು ಬಿಟ್ಟರೆ ಇನ್ನೊಂದು ಪಾರ್ಸಲು. ಲೈಕಾ ಗೈಸ್ ಇಬ್ರು ಡಿಸ್ಟರ್ಬ್ ಮಾಡಿ. ಸೊ ಇನ್ನು 2 ಪಾರ್ಸಲ್ ಇದೆ. ಇದೊಂದು ಪಾರ್ಸಲ್, ಇನ್ನೊಂದು ಪಾರ್ಸಲ್ ಇದೆ. ನಾನು ತುಂಬ ಕ್ಯೂರಿಯಸ್ ಆಗಿದೆ ಇದೆರಡು ಪಾರ್ಸಲ್ಗೆ. ಲೆಟ್ಸ್ ಓಪನ್ ದಿಸ್. ಇವರಿಬ್ಬರು ನನಗೆ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ಐ ಆಮ್ ಸಾರಿ. ನಾನು ಮೈಕ್ ಆರ್ಡ್ರ್ ಮಾಡಿದ್ದಾಳೆ ನಮ್ಮ ಅಕ್ಕ ನನಗೊಂದು. ಬಟ್ ಅದು ಅವಳು ಆರ್ಡ್ರು ಮಾಡಿರೋದು ಇನ್ನೂ ಬಂದಿದೆಯೋ ಅಲ್ವಾ ಗೊತ್ತಿಲ್ಲ ನನಗದೂ. ನನ್ನ ಹತ್ರ ಸದ್ಯಕ್ಕೆ ಮೈಕ್ ಇಲ್ಲ. ಮೈಕ್ ತೊಗೊಂಡ್ಮೇಲೆ ನನ್ನ ವಾಯ್ಸ್ ಜೋರಾಗಿ ಬರುತ್ತೆ. ಆ್ಯಂಡ್ ಐ ಆಮ್ ಸಾರಿ, ನನ್ನ ವಾಯ್ಸಲ್ಲಿ ಏನಾದರೂ ಲೋ ಆಗಿ ಕೇಳಿಸಿದ್ರೆ ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ಹುಷಾರು, ಇದನ್ನೆಲ್ಲ ಓಪನ್ ಮಾಡುವಾಗ ಕೈ ಚಿಕ್ಕೋಗಿರುತ್ತೆ. ವಾವ್ 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 ಗೈಸ್, ಇಷ್ಟು ಕಮ್ಮಿ ಪ್ರೈಸ್ಗೆ ಇಷ್ಟು ಚೆನ್ನಾಗಿ. ಇದೊಂದು ಸ್ವಲ್ಪ ಈ ಥರ ಆಗ್ಬಿಟ್ಟಿದೆ. ಅಡ್ಜಸ್ಟ್ ಮಾಡ್ಕೋಬೇಕು, ಯಾಕಂದರೆ ಅಷ್ಟು ಕಮ್ಮಿ ಪ್ರೈಸ್ಗೆ ಚೆನ್ನಾಗಿರೋದು ಸಿಕ್ಕಿದೆಯಲ್ಲ. ಇವಾಗ ಅಪ್ಪು ಇದನ್ನೆಲ್ಲ ಇಟ್ಕೊಂಡು ಅಡುಗೆ ಮಾಡ್ತಾನೆ. ಇದು ದೋಸೆಕಾಯಿ. ಐ ಡೋಂಟ್ ನೋ ವಾಟ್ ಇಸ್ ದಿಸ್. ಇದು ಗೊತ್ತಿಲ್ಲ ಏನು ಅಂತ. ಇದು ದೋಸೆಕಾಯಿ. ಸೌಟ್. ವಾವ್ ಸೋ ಕ್ಯೂಟ್. ಇದು ಕುಚಮ ಕೊಡ್ತೀನಿ. ಇದು ಸಾಂಬಾರ್ಗೆ, ಇದು ಅನ್ನಕ್ಕೆ, ಅಪ್ಪುಗೆ. ಸೊ ಇವಾಗ ಅಪ್ಪು ಹಿಡ್ಕೊಂಡಿದ್ರಲ್ಲೆಲ್ಲ ಆಟ ಆಡ್ತಾರೆ. ವಾವ್, ನಿಜವಾಗ್ಲೂ ಇದು ತುಂಬ ಅಂದರೆ ತುಂಬಾ ಕಮ್ಮಿ. ಟೋಟಲ್ 1 2 3 4 5 6 7 ಬಂದಿದೆ. 7 ಕ್ವಾಂಟಿಟಿ ಇರೋದು. ಫೋಟೋದಲ್ಲಿ ಇರೋದಕ್ಕಿಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಗೈಸ್. ಇದು ಆನ್ಲೈನ್ಗಿಂತ ಆಫ್ಲೈನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ. ಐ ಮೀನ್ ಫೋಟೋದಲ್ಲಿ ಇರೋದಕ್ಕಿಂತ ಎದುರುಗಡೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ನಾನು ಇದು ಸ್ವಲ್ಪ ಅಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದು ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ. ನಾನಿದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದು ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಸ್ವಲ್ಪ ಡೌಟ್ ಇತ್ತು. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಅಗೇನ್. ನಾನು ಲೈಕ್ ಡಿಸ್ಟರ್ಬ್ ಮಾಡ್ತಾಳೆ. ಸೊ ದ ಲಾಸ್ಟ್ ಒನ್ ಈಸ್ ಇದಕ್ಕೂ ಅಷ್ಟೇ. ತುಂಬ ದಿನದಿಂದ ಆರ್ಡ್ರ್ ಮಾಡಬೇಕು ಅಂತ ಕಾರ್ಟೆಲ್ಲ ಹಾಕಿಟ್ಟಿದ್ದೆ. ಆ ಟೈಮ್ ಬಂತು ಅನಿಸುತ್ತೆ, ಆರ್ಡರ್ ಮಾಡಿದೆ. ವಾವ್, ಗೆಸ್ ಇದೇನಂತ ಗೆಸ್ ಮಾಡಿ. ಗೊತ್ತಾಗ್ಲಿಲ್ಲಲ್ಲ? ಗೊತ್ತು. ಇದು ಹೆಂಗೆ ಓಪನ್ ಮಾಡೋದು ನನಗೂ ಗೊತ್ತೈತಿಲ್ಲ. ಓಕೆ. ಇದೇನಾಗಿದೆ? ಇದು ಹೆಂಗೆ ಓಪನ್ ಮಾಡೋದು ಅಂತ ಗೊತ್ತಾಯ್ತಲ್ವಲ್ಲ ಗೈಸ್ ನನಗೆ. ಕುತ್ಕೋತಾ ಇಲ್ಲ ಇದು ಯಾಕೋ. ಇದು ಟೇಬಲ್ ಆರ್ಡ್ರ್ ಮಾಡಿದ್ದೆ ನಾನು. ಇದಂತೂ ನನಗೆ ಸಖತ್ ಬೇಜಾರಾಯಿತು. ಇದಕ್ಕೋಸ್ಕರನೇ ಇಷ್ಟು ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ ನಾನು. ಇಡ್ಬೋದು ಬಟ್ ಕುತ್ಕೊಳ್ತಾ ಇದೆ. ಇದು ತುಂಬ ಇಷ್ಟ ಆಗಿದೆ, ತುಂಬ ಇಷ್ಟ ಆಯಿತು, ಅದಕ್ಕೆ ತರಿಸ್ಕೊಂಡೆ. ಬಟ್ ಫೈನಲಿ ಡಿಸಪಾಯಿಂಟೆಡ್. ಸೊ ಎಸ್ ಗೈಸ್, ನಿಮಗೆ ನಾನು ತೋರಿಸಿದ್ನಲ್ಲ ರಿವ್ಯೂಸ್ನ, ಹಾನೆಸ್ಟ್ ರಿವ್ಯೂಸ್ನ ನಾನು ತೋರಿಸ್ದೆ ಅಲ್ವಾ. ಆ್ಯಂಡ್ ನಾನು ಈ ವಿಡಿಯೋದಲ್ಲಿ ಯಾವುದೂ ಸ್ಕಿಪ್ ಮಾಡಿಲ್ಲ, ಪಾಸ್ ಮಾಡಿಲ್ಲ, ಕಟ್ ಮಾಡಿಲ್ಲ. ಲೈಕ್
ಕೆಲವೊಂದಕ್ಕೆ ಮಾಡಿದ್ದೀನಿ, ಯಾಕಂದರೆ ಲೈಕಾ ಮತ್ತು ಅಪ್ಪು ಇಲ್ಲಿ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾರೆ. ಅವ್ರದ್ದೇ ನಾಯ್ಸ್ ಇದೆ, ನನ್ನ ವಾಯ್ಸ್ ಕೇಳಿಸ್ತಾ ಇಲ್ಲ. ಅದಕ್ಕೆ ಕೆಲವೊಂದಿನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲೆಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಒಂದೆರಡು ಪ್ರಾಡಕ್ಟಲ್ಲಿ ಸ್ವಲ್ಪ ಬೇಜಾರಾಯಿತು, ಬಟ್ ಇದನ್ನು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ. ಈ ಪ್ರಾಡಕ್ಟ್ ಈ ಥರ ಆಗೋಯ್ತಲ್ಲ ಅಂತ ಇನ್ನೂ ಡಿಸಪಾಯಿಂಟ್ ಆಗ್ತಿದೆ. ದಟ್ಸ್ ಓಕೆ. ಸೊ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಾನು ನಿಮಗೆ ಹೇಳಿದ ಹಾಗೆ ಹಾನೆಸ್ಟಾಗಿ ರಿವ್ಯೂಸ್ನ ಕೊಟ್ಟಿದ್ದೀನಿ. ನೀವು ಅಷ್ಟೇ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂದರೆ ನನಗೆ ಹೇಳಿ, ನಾನು ಅದನ್ನು ಮಾಡ್ತೀನಿ. ಆ್ಯಂಡ್ ನನ್ನ ಮೇಕಪ್ ವ್ಲಾಗು ಕೂಡ ನಿಮ್ಗೆ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. And thank you so much for watching. Keep supporting. Love you all. Take care. Achu always loves you.